ರೇಣುಕಾಸ್ವಾಮಿ ಮನೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿ ನೀಡಿದರು. ನಟ ದರ್ಶನ್ ಗ್ಯಾಂಗ್ನಿಂದ ಭೀಕರವಾಗಿ ಹತ್ಯೆಗೆ ಒಳಗಾದ ರೇಣುಕಾಸ್ವಾಮಿ ಮನೆಗೆ ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡೆದರು. ಈ ವೇಳೆ ಭೀಕರ ಹತ್ಯೆ ಕುರಿತು ಕಣ್ಣೀರಿಟ್ಟು ನ್ಯಾಯಕ್ಕಾಗಿ ರೇಣುಕಾಸ್ವಾಮಿ ತಂದೆ ತಾಯಿ ಸಚಿವರಲ್ಲಿ ಮನವಿ ಮಾಡಿದರು. ಸಚಿವರ ಎದುರು ರೇಣುಕಾಸ್ವಾಮಿ ತಂದೆ ತಾಯಿ ಮಗನ ಸಾವನ್ನ ನೆನೆದು ಕಣ್ಣೀರಿಟ್ಟು ಗೋಳಾಡಿದರು. ರೇಣುಕಾಸ್ವಾಮಿ ತಂದೆ ತಾಯಿಗಳಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಂತ್ವನ ಹೇಳಿ ಸೂಕ್ತ ತನಿಖೆ ಮಾಡಿಸುವ ಭರವಸೆಯನ್ನು ನೀಡಿದ್ದಾರೆ. ಈ ವೇಳೆ ರೇಣುಕಾಸ್ವಾಮಿ ಪತ್ನಿಗೆ ಉದ್ಯೋಗ ನೀಡುವಂತೆ, ಸೂಕ್ತ ತನಿಖೆ ಮಾಡಿಸುವಂತೆ ಮನವಿ ಪತ್ರ ಸಲ್ಲಿಸಿದರು. ಗೃಹ ಸಚಿವ ಜಿ ಪರಮೇಶ್ವರ್ಗೆ ಸಚಿವ ಡಿ ಸುಧಾಕರ್, ಸ್ಥಳೀಯ ಶಾಸಕರಾದ ಕೆಸಿ ವೀರೇಂದ್ರ, ಟಿ ರಘುಮೂರ್ತಿ, ಮಾಜಿ ಸಚಿವ ಎಚ್ ಆಂಜನೇಯ, ಚಿತ್ರದುರ್ಗ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತಾಜ್ಪೀರ್, ಮಾಜಿ ಸಂಸದ ಚಂದ್ರಪ್ಪ, ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಬಾಲರಾಜ ಮೊಗಲಹಳ್ಳಿ, ಜಯಣ್ಣ ಅವರು ಸಾಥ್ ನೀಡಿದರು. ಬಾಡಿ ನೋಡಿದ್ರಂತೂ ಕೆಲಸಕ್ಕೆ ಹೋಗ್ತಿಲ್ಲ. ಇಲ್ಲಿದೆ ನೋಡ್ರಿ, ನಾವೇನು ನೀವೇ ನಾವು ಕರೆಕ್ಟಾಗಿ ಹೇಳ್ದಂಗೆ ಸಣ್ಣ ಸೊಸೈಟಿ 25 ನಮ್ಮ ತಾಯಿ 98 ನಮ್ಮ ಮಗ ನೋಡ್ಕೊಂತ ಇದ್ದ. ಆಕಾಶವು ಕಳಿಸ್ತಿದ್ವಿ ಸರ್. ಕೆಲಸಕ್ಕೆ ಹೋಗ್ತಿದ್ದ. 6 ವರ್ಷದಿಂದ ನಮ್ಮ ಮನೇಲಿ ಒಂದು ಸಿನಿಮಾ ನೋಡಿಲ್ಲ ಸರ್. ಸಿನಿಮಾ ಸಿನಿಮಾ ಥಿಯೇಟ್ರ್ ಹೋದ 40 ವರ್ಷ ಸರ್ ನಮ್ಮ ಮನೆಗೆ. ಆದರೆ ನನ್ನ ಮನೆಗೆ ಯಾಕೆ ಯಾವ ರೀತಿ ಕೊಲೆ ಮಾಡೋದ್ರ ಅಪರಾಧ ನನ್ನ ಮನೆಗೆ ತುಂಬ ಅರ್ಥ ಆಗ್ತದೆ. ಶಿಕ್ಷೆ ಆದ್ರೆ ನಾನು ಮಗನಿಗೆ ಸರ್ಕಾರ ಮಾಡಿ ನಡ್ರಪ್ಪ ಎಲ್ಲ ತೊಗೊಳ್ಳಿ ಅಂತ ಅದ್ರ ನೋಡು. ಬರೋ ಲೋಕೆ ತಗೋ ಇಲ್ಲಿ. ಸರ್ ಮುಂದೆ ಸರ್ ಮುಂದೆ ಸರ್ ಮುಂದೆ ಸರ್ ಹಾಂ ಓಕೆ ನಡ್ರಿ.